ನಾನು ಪರಶುರಾಮ್. ಈ ದಿನ ನಾನು 10ನೇ ತರಗತಿಗೆ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ವಿಶೇಷವಾಗಿ 2020-21ನೇ ಶೈಕ್ಷಣಿಕ ಸಾಲಿನಲ್ಲಿ ಯಾವೆಲ್ಲ ಪಾಠಗಳು ಕಡಿತಗೊಂಡಿದ್ದಾವೆ, ಯಾವೆಲ್ಲ ಪಾಠಗಳನ್ನ ಉಳಿಸಿದ್ದಾರೆ ಅಂತಕ್ಕಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಡಿಯೋ ಇದಾಗಿದೆ. ಇದರಿಂದ ನಿಮಗೆ ಜೂನ್ನಲ್ಲಿ ನಡೀತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ತಮಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸ್ಪಷ್ಟತೆ ಸಿಗತ್ತೆ. ಯಾವೆಲ್ಲ ಪಾಠಗಳನ್ನ ಓದಬೇಕು, ಯಾವೆಲ್ಲ ಪಾಠಗಳು ಬಿಡಬೇಕಂತಕ್ಕಂಥದ್ದು. ಶುರು ಮಾಡೋಣ. ಈ ದಿನದ ಒಂದು ವಿಡಿಯೋಕ್ಕಿಂತ ಮುಂಚೆ ತಾವು ಹೊಸಬರಾಗಿದ್ರೆ ದಯಮಾಡಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ. ಹಾಗೂ ವಿಡಿಯೋದ ಕುರಿತಾಗಿರ್ತಕ್ಕಂಥ ಅನಿಸಿಕೆಗಳನ್ನು, ಸಮಸ್ಯೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಲು ಸಹಿತ ಮರೆಯದಿರಿ. ಮೊಟ್ಟ ಮೊದಲಿಗೆ ಇಲ್ಲಿ ತಂದಿದ್ದೀವಿ ಅನುಕ್ರಮಣಿಕ ಅಂತ ಇದೆ. ಅಂದ್ರೆ SSLC ಅಲ್ಲಿ ಇರ್ತಕ್ಕಂಥ ಯಾವೆಲ್ಲ ಪಾಠಗಳಿದಾವೆ ಅಂತಕ್ಕಂಥದ್ದನ್ನ ಸ್ವಲ್ಪ ನೋಡ್ಕೊಂಡು ಬರೋಣ. ಒಟ್ಟಾರೆಯಾಗಿ ಯಾವೆಲ್ಲ ಪಾಠಗಳಿದಾವೆ ಅಂದ್ರೆ ಒಟ್ಟು ಇಲ್ಲಿ 1ನೇ ಪಾಠದಿಂದ ಹಿಡಿದು 17ನೇ ಪಾಠವರೆಗೂ ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ 17 ಪಾಠಗಳು ಪಠ್ಯಕ್ರಮಕ್ಕೆ ಇದಾವೆ. ಅದರಲ್ಲಿ ಮಾತೃಭೂಮಿ ಅಂತಕ್ಕಂಥ ಒಂದು ಕವಿತಾ ಇದೆ, ಕಾಶ್ಮೀರಿ ಸೇವ್ ಅಂತಕ್ಕಂಥದ್ದು ಕಹಾನಿ ಇದೆ, ಗಿಲ್ಲು ಅಂತಕ್ಕಂಥದ್ದು ರೇಖಾಚಿತ್ರದಲ್ಲಿರುವ ಪಾಠ, ಅಭಿನವ ಮನುಷ್ಯ ಅಂತಕ್ಕಂಥದ್ದು ಕವಿತಾ ಇದೆ, ಮೇರಾ ಬಚ್ಪನ್ ಅಂತಕ್ಕಂಥದ್ದು ಒಂದು ಆತ್ಮಕಥಾ ಇದೆ, ಬಸಂತ್ ಕಿ ಸಚ್ಚಾಯಿ ಅಂತಕ್ಕಂಥದ್ದು ಏಕಾಂಕಿ ಇದೆ. ಆಮೇಲೆ ತುಳಸಿ ಕೆ ದೋಹೆ ಅಂತ ಬರುತ್ತೆ. ಇದು ದೋಹಾ ವಿಧದಲ್ಲಿರ್ತಕ್ಕಂಥ ಒಂದು ಹಾಡಿದೆ. ಮುಂದೆ ಇಂಟರ್ನೆಟ್ ಕ್ರಾಂತಿ ಅಂತಕ್ಕಂಥದ್ದು ನಿಬಂಧ ವಿಧದಲ್ಲಿರ್ತಕ್ಕಂಥ ಒಂದು ಪಾಠ ಆಗಿದೆ. ಇಮಾನ್ದಾರೋ ಕೆ ಸಮ್ಮೇಳನ ಅಂತಕ್ಕಂಥ ಒಂದು ಪ್ರಸಿದ್ಧವಾದ ರೀತಿಯಾಗಿರ್ತಕ್ಕಂಥ ವ್ಯಂಗ್ಯ ರಚನಾ ಇದೆ. ದುನಿಯಾ ಮೇ ಪಹಲಾ ಮಕಾನ್ ಅಂತಕ್ಕಂಥದ್ದು ಒಂದು ಲೇಖ ಆರ್ಟಿಕಲ್ ಇದೆ. ಸಮಯ ಕಿ ಪಹಚಾನ್ ಅಂತಕ್ಕಂಥದ್ದು ಕವಿತಾ ಇದೆ. ರೋಬೋಟ್ ಅಂತಕ್ಕಂಥದ್ದು ಒಂದು ಕತೆ ಇದೆ. ಆಮೇಲೆ 13ನೇ ಪಾಠ ಬಂದ್ಬಿಟ್ಟು ಮಹಿಳಾ ಕಿ ಸಾಹಸಗಾಥಾ ಇದೆ, ಅದು ವ್ಯಕ್ತಿ ಪರಿಚಯ ವಿಧಾನದಲ್ಲಿದೆ. ಸೂರ್ ಶ್ಯಾಮ್ ಅಂತಕ್ಕಂಥದ್ದು ಅದು ಕೂಡ ಒಂದು ಮಧ್ಯಕಾಲೀನ ಕವಿತಾ ಇದೆ, ಪದ್ ವಿಧದಲ್ಲಿದೆ. ಮುಂದೆ ಕರ್ನಾಟಕದ ಮಹಾನತೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಕರ್ನಾಟಕ ಸಂಪದ ಅಂತಕ್ಕಂಥ ಒಂದು ನಿಬಂಧ ವಿಧದಲ್ಲಿನ ಪಾಠವನ್ನು ಸಹಿತ ಇಟ್ಟಿದ್ದಾರೆ. ಕಡೆಗೆ ಬಾಲಶಕ್ತಿ ಅಂತಕ್ಕಂಥ ಒಂದು ಲಘು ನಾಟಿಕ, ಕಿರು ನಾಟಕ ಇದೆ. ಕಡೆಗೆ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಕವಿತೆ ಆಗಿರ್ತಕ್ಕಂಥ ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹಿ ಹೋತಿ ಅಂತಕ್ಕಂಥದ್ದು ಕವಿತಾ ಇದೆ. ಈ ತರನಾಗಿ ಪಾಠ 1ರಿಂದ ಹಿಡಿದು 17ರವರೆಗೆ ಒಟ್ಟು ಪಾಠಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಪೂರಕ ವಾಚನದಲ್ಲಿ 3 ಪೂರಕ ವಾಚನಗಳು ಬರ್ತವೆ. 1 ಶನಿ ಸಬ್ಸೆ ಸುಂದರ ಗ್ರಹ, 2 ಸತ್ಯ ಕಿ ಮಹಿಮಾ, 3 ನಾಗರಿಕಕ್ಕೆ ಕರ್ತವ್ಯ ಅಂತಕ್ಕಂಥದ್ದು 3 ಪೂರಕ ವಾಚನ ಸಪ್ಲಿಮೆಂಟರಿ ರೀಡಿಂಗ್ ಅಲ್ಲಿ ಇದೆ. ನಿಬಂಧ ಇದೆ. ವಿಚಾರ ಪ್ರಧಾನ, ಭಾವ ಪ್ರಧಾನ, ಸಮಸಾಮಯಿಕ ಘಟನಾದಲ್ಲಿ ನಿಬಂಧಗಳನ್ನು ಬರೀತಕ್ಕಂಥದ್ದು. ಪತ್ರದಲ್ಲಿನೂ ಕೂಡ ಔಪಚಾರಿಕ ಪತ್ರ ಮತ್ತು ಅನೌಪಚಾರಿಕ ಪತ್ರ ಇದೆ. ವ್ಯಾಕರಣದಲ್ಲಿ ಲಿಂಗ ಇದೆ, ವಚನ ಇದೆ, ವಿಲೋಮ ಶಬ್ದ ಇದೆ, ವಿರಾಮ ಚಿಹ್ನೆ ಇದೆ, ಕಾರಕ್ ಇದೆ. ಓಕೆ. ಆಮೇಲೆ ಕಾಕಿದ ಪ್ರಯೋಗ ಇದೆ, ಮುಹಾವರ ಇದೆ, ಕಹಾವತ್ ಇದೆ, ಸಂಧಿ ಇದೆ, ಸಮಾಸ ಇದೆ. ಓಕೆ. ಕಾಲ ಸಹಿತನು ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಪ್ರೇರಣಾರ್ಥಕ ಕ್ರಿಯಾ ಅಂತಕ್ಕಂಥ 12 ವ್ಯಾಕರಣದಲ್ಲಿ ಪಾಠಗಳನ್ನ ಇಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ನಲ್ಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಎಲ್ಲ ವಿವರವಾಗಿ ಇದ್ದಾವೆ. ಇಷ್ಟೆಲ್ಲ ಈ ಪಠ್ಯಕ್ರಮ ಇತ್ತು. ಆದರೆ ಈ ಕೋವಿಡ್-19 ಕಾರಣದಿಂದ ಶೈಕ್ಷಣಿಕ ಅವಧಿಗಳನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಶಾಲೆಯಲ್ಲಿ ಇರ್ತಕ್ಕಂಥ ಅವಧಿಗಳನ್ನ ಕಡಿಮೆ ಮಾಡಿದ್ರು. ಕಡಿಮೆ ಮಾಡಿದ ಮೇಲೆ ಒಂದು ಸಮಿತಿ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯ ಆಧಾರದ ಮೇಲೆ ಇಷ್ಟು ಪಾಠಗಳಲ್ಲಿ ಯಾವೆಲ್ಲ ಪಾಠಗಳನ್ನ ಇಟ್ಟಿದ್ದಾರೆ, ಯಾವ ಪಾಠಗಳ ವಾರ್ಷಿಕ ಪರೀಕ್ಷೆಗೆ ಇಲ್ಲ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರ್ಬೇಕಾದ್ರೆ ಮೊದಲಿಗೆ ಮಾತೃಭೂಮಿ ಅಂತಕ್ಕಂಥದ್ದು ಉಳಿಸಿಕೊಂಡಿದ್ದಾರೆ. ಮಾತೃಭೂಮಿ ಅಂತಕ್ಕಂಥ ಕವಿತೆ ಏನಿದೆ, ರಿಟೇನ್ ಅಂದ್ರೆ ಉಳಿಸಿಕೊಂಡಿದ್ದಾರೆ. ಅದೇ ತರನಾಗಿ ಪ್ರೇಮಚಂದ್ ಜಿ ಅವರು ಬರೆದಿರ್ತಕ್ಕಂಥ ಕಾಶ್ಮೀರಿ ಸೇವ್ ಅಂತಕ್ಕಂಥ ಕಹಾನಿ ಸಹಿತ ಕೂಡ ತಾವು ಅಭ್ಯಾಸವನ್ನ ಮಾಡಬೇಕು. ಮಹಾದೇವಿ ವರ್ಮಾಜಿ ಅವರ ಪ್ರಸಿದ್ಧ ರೇಖಾಚಿತ್ರ ಆಗಿರ್ತಕ್ಕಂಥ ಗಿಲ್ಲು ಇದೆ, ಅದನ್ನು ಕೂಡ ಉಳಿಸಿಕೊಂಡಿದ್ದಾರೆ. ರಾಮಧಾರಿ ಸಿಂಗ್ ದಿನಕರ್ ಅವರ ಕುರುಕ್ಷೇತ್ರದ 6ನೇ ಸರ್ಗದಲ್ಲಿರ್ತಕ್ಕಂಥ ಪದ್ಯ ಅಭಿನವ ಮನುಷ್ಯ ಇದೆ, ತುಂಬಾ ಚೆನ್ನಾಗಿರ್ತಕ್ಕಂಥ ಪದ್ಯ, ಅದು ಕೂಡ ಪರೀಕ್ಷೆಗೆ ಉಳಿಸಿದ್ದಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಆತ್ಮಕಥೆಯಾಗಿರ್ತಕ್ಕಂಥ ಮೇರಾ ಬಚ್ಪನ್ ಪಾಠ ಸಹಿತ ಉಳಿಸಿಕೊಂಡಿದ್ದಾರೆ. ಒಂದು ಬಸಂತ್ ಕಿ ಸಚ್ಚಾಯಿ ಅಂತಕ್ಕಂಥ ಒಂದು ಪಾಠ ಇದೆ, ಅದು ಬಸಂತನ ಪ್ರಾಮಾಣಿಕತೆಯನ್ನು ಹೇಳ್ತಕ್ಕಂಥದ್ದು. ವಿಷ್ಣು ಪ್ರಭಾಕರ್ ಅವರು ಬರೆದಿರ್ತಕ್ಕಂಥ ಬಸಂತ್ ಕಿ ಸಚ್ಚಾಯಿ ಏಕಾಂಕಿ, ಅದು ಕೂಡ ಇದೆ. ಬಹಳ ಇಂಪಾರ್ಟೆಂಟ್. ಬಸಂತ ಮತ್ತು ಪಂಡಿತ್ ರಾಜಕಿಶೋರ್ ಅವರ ಗುಣಗಳ ಒಂದು ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಇಂಪಾರ್ಟೆಂಟ್. ಕಡೆಗೆ ರಾಮಭಕ್ತಿ ಶಾಖೆಯನ್ನ ಪ್ರತಿನಿಧಿ ಮಾಡತಕ್ಕಂಥ ತುಳಸಿದಾಸರ ತುಳಸಿ ಕೆ ದೋಹೆ ಅಂತಕ್ಕಂಥ ಪದ್ಯ ಇದೆ. ಆ ದೋಹೆಯ ಭಾವಾರ್ಥಗಳು ತುಂಬಾ ಇಂಪಾರ್ಟೆಂಟ್, 3 ಅಂಕಗಳ ಖಂಡಿತ ಬರ್ತವೆ, ಅದನ್ನು ಸಹಿತ ಉಳಿಸಿಕೊಂಡಿದ್ದಾರೆ.
ನಿಬಂಧದಲ್ಲಿ ಇರ್ತಕ್ಕಂಥ ಇಂಟರ್ನೆಟ್ನ ಲಾಭ ಮತ್ತು ಹಾನಿಗಳ ಬಗ್ಗೆ ಇರತಕ್ಕಂಥ ಪಾಠವನ್ನ ಸಹಿತ ಉಳಿಸಿಕೊಂಡಿದ್ದಾರೆ. ಇಲ್ಲಿ ಹರಿಶಂಕರ್ ಪರ್ಸೈ ಅವರು ಬರೆದಿರ್ತಕ್ಕಂಥ ವ್ಯಂಗ್ಯ ರಚನೆ ಆಗಿರ್ತಕ್ಕಂಥ ಇಮಾನ್ದಾರೋ ಕೆ ಸಮ್ಮೇಳನ ಮೇ ಪಾಠ ಉಳಿಸಿದ್ದಾರೆ. ನೆನಪಿನಲ್ಲಿ ಇಟ್ಕೊಡ್ರಿ. ಸೊ ಇಲ್ಲಿ ಎಸ್ ದುನಿಯಾ ಮೇ ಪಹಲಾ ಮಕಾನ್ ಅಂತಕ್ಕಂಥ ಒಂದು ಲೇಖ ಇದೆ. ಓಕೆ, ಸೊ ಈ ಅವರು ವಿಜಯ ಗುಪ್ತಾ ಅವರು ಬರೆದಿರ್ತಕ್ಕಂಥ ಲೇಖ ದುನಿಯಾ ಮೇ ಪಹಲಾ ಮಕಾನ್ ಅನ್ನ ಇದನ್ನ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯುಯೇಷನ್, ಮೌಲ್ಯಮಾಪನಕ್ಕೆ ಇಲ್ಲ. ಈ ಪಾಠದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಯಾಕಂದ್ರೆ ಈ ಪಾಠದ ಮುಖ್ಯವಾಗಿರ್ತಕ್ಕಂಥ ಆಶಯವನ್ನ 8ನೇ ತರಗತಿಯಲ್ಲಿ ನೀವೇನ್ ಮಾಡಿದ್ದೀರಿ, ಕಲ್ಕೊಂಡಿದ್ದೀರಿ. ಸಮಯ ಕಿ ಪಹಚಾನ್ ಅಂತಕ್ಕಂಥ ಒಂದು ಸಿಯಾರಾಮ್ ಶರಣಗುಪ್ತರ್ ಅವರ ಒಂದು ಸಮಯದ ಮಹತ್ವದ ಕವಿತೆಯನ್ನು ಓದಬೇಕು. ಇಲ್ಲಿ ಇನ್ನೊಂದು ಬಂತು, ಯಾರಪ್ಪ ಅಂತಂದ್ರೆ ಪ್ರದೀಪ್ ಮುಖ್ಯೋಪಾಧ್ಯಾಯ ಆಲೋಕ್ ಅವರು ಬರೆದಿರ್ತಕ್ಕಂಥ ರೋಬೋಟ್ ಅಂತಕ್ಕಂಥ ಕತೆ. ಅದನ್ನು ಕೂಡ ತಮಗೆ ಮೌಲ್ಯಮಾಪನಕ್ಕೆ ಕೇಳೋದಿಲ್ಲ. ಯಾಕಂದ್ರೆ ಇದನ್ನು ಕೂಡ ಇದೇ ತರಗತಿಯಲ್ಲಿ ಈ ಸಾಮರ್ಥ್ಯದ ಕಥೆಗಳನ್ನ ನೀವೇನ್ ಮಾಡಿದ್ದೀರಿ, ಕಲ್ಕೊಂಡಿದ್ದೀರಿ. ಸೊ ರೋಬೋಟ್ ಅನ್ನ ಸಹಿತ ಕೇಳೋದಿಲ್ಲ, ಆ ಪಾಠದ ಮೇಲೆ ಪ್ರಶ್ನೆಗಳು ಬರೋದಿಲ್ಲ. 13ನೇ ಪಾಠ ಮಹಿಳಾ ಕಿ ಸಾಹಸಗಾತ ಪಾಠವನ್ನು ಉಳಿಸಿಕೊಂಡಿದ್ದಾರೆ. ಬಿಚೇಂದ್ರಿ ಪಾಲ್ ಅವರ ಒಂದು ವ್ಯಕ್ತಿ ಪರಿಚಯ ಇದೆ. ಮಧ್ಯಕಾಲೀನ ಪದದಲ್ಲಿರ್ತಕ್ಕಂಥ ಸೂರದಾಸರ ಸೂರ್ಶಾಮ್ ಪದ್ಯ ಇದೆ. ಕರ್ನಾಟಕದ ಮಹಾನತೆಯನ್ನು ಶ್ರೇಷ್ಠತೆಯನ್ನು ತೋರ್ಪಡಿಸ್ತಕ್ಕಂಥ ಕರ್ನಾಟಕ ಸಂಪದವನ್ನು ಕೂಡ ಇದೆ. ಇಲ್ಲಿ ಬಂತು ಒಂದು ಕಿರು ನಾಟಕ ಬಾಲಶಕ್ತಿ ಅಂತಕ್ಕಂಥ ಒಂದು ಕಿರು ನಾಟಕವನ್ನ ಕೈ ಬಿಟ್ಟಿದ್ದಾರೆ. ಸೊ ಅದನ್ನು ಇದೇ ತರಗತಿಯಲ್ಲಿ ನೀವು ಓದಿದ ಕಾರಣಕ್ಕಾಗಿ ಅದನ್ನು ಕೂಡ ಈ ಪಾಠದ ಮೇಲೆ ಕೂಡ ಪ್ರಶ್ನೆಗಳು ಕೂಡ ನಿಮಗೆ ಬರೋದಿಲ್ಲ. ಇನ್ನು ಮುಂದೆ ಕಡೆದಾಗಿರ್ತಕ್ಕಂಥದ್ದು ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹೀ ಥಿ, 4 ಅಂಕಕ್ಕೆ ಒಂದು ಪದ್ಯ ಪೂರ್ಣಗೊಳಿಸಲಿಕ್ಕೆ ಪ್ರಶ್ನೆ ಕೇಳ್ತಾರೆ. ಅದು ಇಂಪಾರ್ಟೆಂಟ್, ನೆನಪಿನಲ್ಲಿ ಇಟ್ಕೊಡ್ರಿ. ಸೊ ಈ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ 10ನೇ ಪಾಠ ದುನಿಯಾ ಮೇ ಪಹಲಾ ಮಕಾನ್ ಪಾಠದ ಪ್ರಶ್ನೆಗಳು ಬರೋದಿಲ್ಲ. 12ನೇ ಪಾಠ ರೋಬೋಟ್ ಪಾಠದ ಪ್ರಶ್ನೆಗಳು ಬರೋದಿಲ್ಲ. 16ನೇ ಪಾಠ ಬಾಲಶಕ್ತಿ ಪಾಠದ ಪ್ರಶ್ನೆಗಳ ಸಹಿತ ಬರೋದಿಲ್ಲ. ಇನ್ನು ಮುಂದೆ ಪೂರಕ ವಾಚನದಲ್ಲಿ ಹೇಳಿದ್ದೀನಿ ನಿಮಗೆ, ಒಟ್ಟಾರೆಗೆ 3 ಪೂರಕ ವಾಚನಗಳಿದಾವೆ. ಇಲ್ಲಿ 2 ಪೂರಕ ವಾಚನಗಳನ್ನ ತಗೊಂಡಿದ್ದಾರೆ. ಶನಿ ಸಬ್ಸೆ ಸುಂದರ್ ಗ್ರಹ, ಸತ್ಯ ಕಿ ಮಹಿಮಾ, ಅವೆರಡನ್ನು ಕೂಡ ಉಳಿಸ್ಕೊಂಡಿದ್ದಾರೆ. 2 ಪ್ರಶ್ನೆ ಬರ್ತವೆ, 4 ಅಂಕಗಳು ಈ ಪೂರಕ ವಾಚನ ಮೇಲೆ ಇರ್ತದೆ. ನಿಬಂಧವನ್ನು ಉಳಿಸ್ಕೊಂಡಿದ್ದಾರೆ. ಪತ್ರ ಲೇಖನ ಇದೆ. ಸೊ ಅದು ಕೂಡ ನಿಬಂಧಕ್ಕೆ 4 ಅಂಕ ಇದೆ, ಪತ್ರಕ್ಕೆ 5 ಅಂಕ ಇದೆ, ಅದು ಕೂಡ ಈಗ ಉಳಿಸ್ಕೊಂಡಿದ್ದಾರೆ. ವ್ಯಾಕರಣದಲ್ಲಿ 12 ಪಾಠಗಳನ್ನ ಸಹಿತ ಉಳಿಸ್ಕೊಂಡಿದ್ದಾರೆ. 12ರಲ್ಲಿ 8 ಪಾಠಗಳನ್ನ ನೀವು ಓದಲೇಬೇಕು. ಯಾವ್ದಾವ್ದು ಓದ್ತೀರಿ? ಪ್ರೇರಣಾರ್ಥಕ ಕ್ರಿಯಾ, ಲಿಂಗ, ವಚನ, ವಿಲೋಮ ಶಬ್ದ, ನೆಕ್ಸ್ಟ್ ವಿರಾಮ ಚಿಹ್ನ, ಸಂಧಿ, ಸಮಾಸ, ದೆನ್ ಕಾರಕ. ಈ 8ಗಳ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಬಂದಿರ್ತವೆ. ಲಿಂಗ, ವಚನ, ವಿಲೋಮ ಶಬ್ದ, ವಿರಾಮ ಚಿಹ್ನ, ಸಂಧಿ, ಸಮಾಸ, ಕಾರಕ. ಮುಹಾವರೆ ಆಗಿರ್ಬೋದು, ಕಹಾವತ್ ಆಗಿರ್ಬೋದು, ಕಾಕಿಕಾ ಪ್ರಯೋಗ ಆಗಿರ್ಬೋದು ಮತ್ತು ಕಾಲ. ಈ 4 ಏನಪ್ಪ ಅಂದ್ರೆ ಆಪ್ಷನಲ್ಸ್ಗಳು, ಅವುಗಳು ಇದಾವೆ. ಬಟ್ ಅವುಗಳ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಬರೋದಿಲ್ಲ. ಇದು ಇತ್ತು ವಿದ್ಯಾರ್ಥಿಗಳೇ ಸಂಪೂರ್ಣವಾಗಿ ಜೂನ್ನಲ್ಲಿ ನಡೀತಕ್ಕಂಥ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಾವು ಯಾವೆಲ್ಲ ಪಾಠಗಳ ಓದಬೇಕು, ಯಾವೆಲ್ಲ ಪಾಠಗಳನ್ನು ಕೈ ಬಿಡಬೇಕು. ಒಟ್ಟೆ 4 ಪಾಠಗಳನ್ನು ಕೈ ಬಿಟ್ಟಿದ್ದಾರೆ. ಸೊ ರೋಬೋಟ್ ಆಗಿರ್ಬೋದು, ದುನಿಯಾ ಮೇ ಪಹಲಾ ಮಕಾನ್ ಆಗಿರ್ಬೋದು, ಬಾಲ್ ಶಕ್ತಿ ಆಗಿರ್ಬೋದು, ನಾಗರಿಕತೆ ಕರ್ತವ್ಯ ಅಂತಕ್ಕಂಥ ಪೂರಕ ವಾಚನ. ಇಷ್ಟು ಬಿಟ್ಟು ಎಲ್ಲಾ ಸಿಲೆಬಸ್ ಇದೆ. ಅದಕ್ಕಾಗಿ ಹೆಚ್ಚು ಏನು ಪಠ್ಯವನ್ನು ಕಡಿಮೆ ಮಾಡಿಲ್ಲ. ಸೊ ಅದನ್ನ ಈ ಸಮಯವನ್ನ ವ್ಯರ್ಥ ಮಾಡದೆ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅಭ್ಯಾಸವನ್ನ ಮಾಡಿ ಉತ್ತಮ ಅಂಕಗಳನ್ನ ಗಳಿಸಲಿಕ್ಕೆ ಪ್ರಯತ್ನವನ್ನ ಮಾಡಿ. ನಿಮ್ಮ ಜೊತೆಗೆ ನನ್ನ ಚಾನೆಲ್ನಲ್ಲಿ ವಿಡಿಯೋಗಳು ಸಾಕಷ್ಟು ಇದಾವೆ. ಬಹಳಷ್ಟು ವಿದ್ಯಾರ್ಥಿಗಳು ಹೋದ ವರ್ಷದಲ್ಲಿ ಕಳೆದ ಸಾಲಗಳಲ್ಲಿ ಔಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ವಿಡಿಯೋಗಳನ್ನ ಬಳಸ್ಕೊಂಡು ಅಧ್ಯಯನ ಮಾಡಿದ್ದಾರೆ. ವಿಡಿಯೋಗಳನ್ನ ನೋಡಿ ಏನಾದರೂ ಸಮಸ್ಯೆಗಳಿದ್ರೆ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಲು ಸಹಿತ ಮರೆಯದಿರಿ. ಸೊ ಮುಂದಿನ ಪರೀಕ್ಷೆಗಳಿಗೆ